ಮೂಡಲಗಿ ತಾಲೂಕಿನ ಯಾದವಾಡ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ನೂತನ ಕಟ್ಟಡವನ್ನು ಸ್ಥಳೀಯ ಶಾಸಕರಾದ ಬಾಲಚಂದ್ರ ಜಾರಕಿಹೊಳಿ ಅವರು ಉದ್ಘಾಟಿಸಿದರು. ನೂತನ ಕಟ್ಟಡವು ಶ್ರೀ ಬಾಲಚಂದ್ರ ಜಾರಕಿಹೊಳಿ ಶಾಸಕರು, ಅರ್ಬಾವಿ ಮತಕ್ಷೇತ್ರ, ದಾಲ್ಮಿಯಾ ಸಿಮೆಂಟ್ ಭಾರತ ಪ್ರೈವೇಟ್ ಲಿಮಿಟೆಡ್ ಯಾದವಾಡ ಮತ್ತು ತಾಲೂಕಾ ಪಂಚಾಯತ್ ಮೂಡಲಗಿ ಇವರ ಸಹಯೋಗದಲ್ಲಿ ನಿರ್ಮಾಣವಾಯಿತು. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಅತಿಥಿ ಜೊತೆಗೆ ಹಾಲು ಉತ್ಪಾದಕರು ಕೆಎಂಎಫ್ ಯಾದವಾಡ ಆಡಳಿತ ಮಂಡಳಿಯಿಂದ ವಿಶೇಷ ಸನ್ಮಾನ ಕಾರ್ಯಕ್ರಮ ಶ್ರೀಯುತ ಸನ್ಮಾನ್ಯ ಬಾಲಚಂದ್ರನ ಜಾರಕಿಹೊಳಿ ಸಾವುಕಾರ ಅವರಿಗೆ. ಈಗ ಈ ಕಾರ್ಯಕ್ರಮ ಉದ್ದೇಶಿಸಿ ಪ್ರಾಸ್ತಾವಿಕ ಕಮಿಟಿಗಳು ಸನ್ಮಾನ್ಯ ಶ್ರೀ ಮಾನ್ಯ ಶಾಸಕರಾದಂಥ ಬಾಲಚಂದ್ರ ಜಾರಕಿಹೊಳಿ ಸಾಹೇಬ್ರೆ ಹಾಗೂ ಪ್ರಭಾತ್ ಅವರೇ ಹಾಗೂ ಡಾಕ್ಟರ್ ಬೆಚ್ಚನ್ಮಾಡಿ ಅವರೇ, ಡಾಕ್ಟರ್ ಕೊಪ್ಪದ್ ಅವರೇ ಹಾಗೂ ವೇದಿಕೆ ಮೇಲೆ ಇದ್ದಂಥ ಎಲ್ಲ ಗಣ್ಯ ವ್ಯಕ್ತಿಗಳೇ ಹಾಗೂ ಬಂದಂಥ ನಾಗರಿಕರು ಹಾಗೂ ಆಶಾ ಕಾರ್ಯಕರ್ತರು ಹಾಗೂ ಮಾಧ್ಯಮ ಮಿತ್ರರೇ, ಈ ಪ್ರಾಥಮಿಕ ಆರೋಗ್ಯ ಕೇಂದ್ರ 1978ರಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಘಟಕ ಅಂತ ಶುರುವಾಗಿತ್ತು. ಆಮೇಲೆ ಪ್ರಾಥಮಿಕ ಆರೋಗ್ಯ ಕೇಂದ್ರವಾಗಿ ಇದು ಕನ್ವರ್ಷನ್ ಆಗಿದ್ದು ಸುಮಾರು 28,452 ಜನಸಂಖ್ಯೆ ಹೊಂದಿ 4 ಉಪಕೇಂದ್ರಗಳನ್ನು ಹೊಂದಿ 14 ಗ್ರಾಮಗಳನ್ನ ಈ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಈ ಸಮಾರಂಭಕ್ಕೆ ಆಗಮಿಸಿ ವೇದಿಕೆ ಮೇಲೆ ಆಸನತ ದಾಲ್ಮಾ ಯೂನಿಟ್ ಹೆಡ್ ಆದಂತ ಪ್ರಭಾತ್ ಸಿಂಗ್ ಅವರೇ, ಚಿಕ್ಕೋಡಿ EDH ಅವರೇ, ಬೆಂಚಮೆ ಡಾಕ್ಟರ್ ಅವರೇ, ಕೊಪ್ಪದವರೇ, ಮನ್ನಿಕೇರಿ ಅವರೇ, ತಾಲೂಕ್ ಪಂಚಾಯತ್ EO ಅವರೇ, ಇಲ್ಲಿ ಆಗಮಿಸಂತ ಯಾದವಾಡ ಗ್ರಾಮದ ಸಮಸ್ತ ಹಿರಿಯರೇ, ರೈತ ಬಾಂಧವರೇ, ಯುವಕರೇ, ಆಶಾ ಕಾರ್ಯಕರ್ತರೇ ಹಾಗೂ ಈ ಯಾದವಾಡ ಆರೋಗ್ಯ ಕೇಂದ್ರದ ಸಿಬ್ಬಂದಿ ವರ್ಗದವರೇ, ತಮ್ಮೆಲ್ಲರಿಗೂ ಅನಂತ ಕೋಟಿ ನಮಸ್ಕಾರಗಳೆಲ್ಲರಿಗೂ ತಮಗೆ. ಇವತ್ತು ಯಾದವಾಡದಲ್ಲಿ ನೂತನವಾಗಿ ನಿರ್ಮಾಣವಾದಂಥ ಈ ಕಟ್ಟಡ, ಯಾಕಂದ್ರೆ ತಮಗೆ ಗೊತ್ತಿರಬೇಕು, ಕರೋನಾ ಆದ ನಂತರ ಒಂದ್ಸಲ ಯಾದವಾಡಕ್ಕೆ ನಾವು ವಿಸಿಟ್ ಮಾಡಿದ್ವಿ. ಯಾಕಂದ್ರೆ ಅಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ವು ಹಳೆ ಕಟ್ಟಡ ಬಂದ. ಅವಾಗ ಕರೋನಾ ಆದ ಕೂಲಿ ಅವಾಗ ಯಾಕಂದ್ರೆ ಆರೋಗ್ಯ ಬಗ್ಗೆ ಮಂದಿಗೆ ಅಂದ್ರೆ ಭಾರಿ ಅಂದ್ರೆ ಸಮಸ್ಯೆಗಳಾಗತ್ತಿತ್ತು. ಯಾಕಂದ್ರೆ ಕರೋನಾ ಆದ ನಂತರ ಅವರೆಲ್ಲ ಟ್ರೀಟ್ಮೆಂಟ್ ತಗೊಂಡ ನಂತರ ಮತ್ತೆ ಅನೇಕ ಸಮಸ್ಯೆಗಳಾಗತ್ತಿದ್ವು. ಅವಾಗ ಇಲ್ಲಿ ಬಂದಾಗ ಅಂದ್ರೆ ಆಂಬ್ಯುಲೆನ್ಸ್ ಎಲ್ಲರಿಗೂ ಕೊಡ್ಬೇಕಂತೇಳಿ MLA ಫಂಡ್ ಆಂಬ್ಯುಲೆನ್ಸ್ ಕೊಟ್ಟು ಅವಾಗ ಇಲ್ಲಿ ಬಂದಾಗ, ಯಾಕಂದ್ರೆ ಕಟ್ಟಡ ಯಾದವಾಡ ಬಹಳ ಹಳೆಯದೈತಿ, ಯಾಕಂದ್ರೆ ಬಹಳ ಜನ ಇಲ್ಲಿ ಬರ್ತಾರೋ, ಅದಕ್ಕೆ ಹೊಸದು ಆಗಬೇಕಂದಾಗ ನಾವೆಲ್ಲರೂ ಕೂಡ್ತಾವೆಲ್ಲ ತಮ್ಮ ಹಿರಿಯರ ಜೊತೆ ಚರ್ಚೆ ಮಾಡಿ ಅವಾಗ ಈ ಕಟ್ಟಡ ನಿರ್ಮಾಣ ಮಾಡುವಂದಾಗ ಅವಾಗ ನಾ ದಾಲ್ಮಿಯಾ ಸಿಮೆಂಟ್ ಕಂಪ್ನಿ ಜೊತೆ ಮಾತಾಡಿದೆ. ಯಾಕಂದ್ರೆ ಯಾದವಾಡದಾಗ ಇಂಥದ್ದೊಂದು ಯೂನಿಟ್ ಮಾಡ್ಕೊಂಡಾಗ ಅದಕ್ಕೆ ದಾಲ್ಮಿಯಾದ ಪ್ರಭಾತ್ ಜಿ ಅವರಂದ್ರೆ ಸುಮಾರು ಅವ್ರಿಗೆ ಈ ಬಿಲ್ಡಿಂಗ್ ಕಟ್ಟಕ 30 ಲಕ್ಷ ರೂಪಾಯಿ ಹೆಲ್ಪ್ ಮಾಡಿದ್ರು. ಅದಕ್ಕೆ ಅವ್ರಿಗೆ ಅನಂತ ಧನ್ಯವಾದ ಹೇಳ್ತೀವಿ. ಯಾಕಂದ್ರೆ 30 ಲಕ್ಷ ಅವ್ರು ಕೊಟ್ಟರು, ನಾವೊಂದು 15 ಲಕ್ಷ, ತಾಲೂಕು ಎಲ್ಲ ಕೂಡ 65 ಲಕ್ಷದಿಂದ 70 ಲಕ್ಷ ರೂಪಾಯಿ ಈ ಬಿಲ್ಡಿಂಗ್ ಕಟ್ಟಡ ಮಾಡಿ ಮುಗಿಸ್ಕೊಟ್ಟು. ಅದಕ್ಕೆ ನಾನು ಇವತ್ತು ಉದ್ಘಾಟನೆ ಆದ್ಮೇಲೆ ಎಲ್ಲ ಸಿಬ್ಬಂದಿ ಜೊತೆ ಮಾತಾಡಿದೆ. ಯಾಕಂದ್ರೆ ಈಗೆಲ್ಲ ಬಿಲ್ಡಿಂಗ್ ಎಲ್ಲ ಪ್ರಾರಂಭ ಆಯಿತು. ಅದಕ್ಕಿನ್ನೆಲ್ಲ ಒಳಗೆ ಫರ್ನಿಚರ್ ಎಲ್ಲ ಹೆಂಗೆ ಮಾಡ್ತೀವಿ, ಯಾಕಂದ್ರೆ ದಿವಸ ಯಾಕಂದ್ರೆ ಇಲ್ಲಿ ಡೆಲಿವರಿ ಪೇಷಂಟ್ಗಳು ಬರ್ತಾವೆ, ಮತ್ತು ಬೇರೆನೂ ಬರ್ತಾವೆ. ಅದಕ್ಕೆ ತಾವು ಪಾರ್ಟಿಷನ್ ಮಾಡ್ಕೋಬೇಕು, ಮತ್ತೆಲ್ಲ ಫರ್ನಿಚರ್. ಯಾಕಂದ್ರೆ ನಾಳಿದ ಮತ್ತು ಪೇಷಂಟ್ಗಳು ತೊಂದರೆ ಆಗಂತ ಕೆಲಸ ಮಾಡಬೇಕಾದ ಸಿಬ್ಬಂದಿ ವರ್ಗ ಹೇಳಿದ್ವಿ. ಅಂದ್ರೆ ಮೇಲ್ವರ್ಗ ಅಧಿಕಾರಿ ಚಿಕ್ಕೋಡಿಂದ ಬಂದರು, ಗೋಕಾಕದಿಂದ, ಯಾದವಾಡ ಅಂದ್ರೆ ಈ ನಮ್ಮ ಆರೋಗ್ಯ ಕೇಂದ್ರಕ್ಕೆ ಏನೇನು ಕೊಡಬೇಕು ಆದಷ್ಟು ಬೇಗನೆ ತಾವು ಅದಕ್ಕೆ ಕೊಟ್ಟು, ಅಂದ್ರೆ ಇಲ್ಲಿ ಯಾವುದೋ ಪೇಷಂಟ್ಗಳು ತೊಂದರೆ ಆಗಬಾರ್ದು ಅಂತೇಳಿ ತಾವು ಕೆಲಸ ಮಾಡಬೇಕಂತ ಈ ವೇದಿಕೆ ಮುಖಾಂತರ ತಮ್ಮಲ್ಲಿ ನಾನು ಕೇಳ್ಕೊಳ್ತೀನಿ. ಇದ್ರ ಜೊತೆಗೆ ಯಾಕಂದ್ರೆ ಯಾದವಾಡ ಈಗ ಭಾಳ ಅಂದ್ರೆ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದೆ. ಯಾಕಂದ್ರೆ ದೊಡ್ಡ ಪ್ರಮಾಣದಲ್ಲಿ ಬೆಳೆದು ಜನಸಂಖ್ಯೆನೂ ಜಾಸ್ತಿ ಆಗ್ತಾ ಇದೆ. ಅಂದ್ರೆ ಹಾಗಾಗಿ ಜನಸಂಖ್ಯೆ ಜಾಸ್ತಿ ಆಯ್ತಂದ್ರೆ ಅಥವಾ ಯಾವುದೇ ಒಂದು ಮಳೆಗಾಲ ಬರಲಿ, ಬಿಸಿಲುಗಾಲ, ವೆದರ್ ಚೇಂಜ್ ಆದಾಗ ಆರೋಗ್ಯಗಳನ್ನ ಪರಿಣಾಮ ಆಗೇ ಆಗ್ತಾವೆ. ಮಳೆ ಜಾಸ್ತಿ ಆದ್ರೆ ಜ್ವರ ಬರಕ್ಕೆ ಶುರು ಆಗ್ತದೆ. ಅದಕ್ಕೆ ನಮ್ಮ ಆರೋಗ್ಯ ಒಂದು ಅಗದಿ ಕರೆಕ್ಟ್ ಆಗಿತ್ತಂದ್ರೆ ಬಂದು ಇಲ್ಲಿದ ಮುದೋಳು ಗೋಕಾಕ್ ಹೋಗಿದ್ರೆ ಇಲ್ಲೇ ತೋರಿಸೋಳಕ್ಕೆ ಅನುಕೂಲ ಭಾಳ ಆಗ್ತೈತಿ. ಅದಕ್ಕೆ ತಾವೆಲ್ಲರೂ ಅಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಇದಕ್ಕೆ ಒತ್ತು ಕೊಟ್ಟು ನಾವು ನೀವೆಲ್ಲ ಕೆಲಸ ಮಾಡೋಣ. ಅದಕ್ಕೆ ಅವ್ರು ಹೇಳವ್ರು, ಯಾಕಂದ್ರೆ ಇಸ್ಲಾಂಪುರ ಅಂತ ಒಂದು ಯಾವುದೆಲ್ಲ ಹೆಚ್ಚಿನ ಡೆಲಿವರಿಗಳಾಗ್ತಾವ ಅಂತೇಳಿ ಅದಕ್ಕೆ ನಮ್ದು ಅಂದ್ರೆ ಈಗ ಅವ್ರು ಹೇಳವ್ರು, ಯಾಕಂದ್ರೆ ಅಂತ ಹಳೆ ಕಟ್ಟಡ ಇದ್ರೆ ಹೆಚ್ಚಿನ ಡೆಲಿವರಿ ಆಗ್ತಾವ ಅಂತೇಳಿ ಅದಕ್ಕೆ ಡೆಲಿವರಿ ಆಗ್ತಾವು.
ಈಗ ಭಾರತ ಜನಸಂಖ್ಯೆ 140 ಕೋಟಿ ಐತಿ. ಅದಕ್ಕೆ ಭಾಳ ಡೆಲಿವರಿನ ಮಾಡಕ್ ಹೋಗ್ಬಾರ್ದು. ಅದಕ್ಕೆ ಜನಸಂಖ್ಯೆ ಜಾಸ್ತಿ ಆಗ್ತಂದ್ರೆ ನಾಳೆ ಇಂಡಿಯಾದಾಗ ಕುಡಿಯಾಕು ನೀರು ಅದಕ್ಕೆ 2 ಮಕ್ಕಳ ಅದ್ರ ಮುಂದೆ ಇದು ಮಾಡ್ಬೇಡ್ರಿ. ಇಮಾಮ್ ಸಾಬ್ ಹೇಳೋರಿ ಹೇಳಿ ಎಲ್ಲರಿಗೂ ಅಲ್ಲ ಅದಕ್ಕೆ